ಇವಾಗ ರೌಂಡ್ 30-35 ನಿಮಿಷ ಆದಮೇಲೆ ಮೇಲ್ಗಡೆ ಪಾಯಿಂಟನ್ನು ರೀಚ್ ಆಗಿದ್ದೀವಿ. ಇಲ್ಲ ತೊಗೊಳ್ಳಿ, ಪರವಾಗಿಲ್ಲ. 3 ಜನ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೋಸ್ಟಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಿರೋ ಈ ವೆರಿ ಫಸ್ಟ್ ವಿಡಿಯೋ ಇದು. ಸೊ ಇವತ್ತು ನಾನು ಒಂದು ಶಾರ್ಟ್ ರೈಡ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ಗುಡಿಬಂಡೆ ಫೋರ್ಟ್. ತುಂಬ ಜನ ಕೇಳೇ ಇರ್ತೀರ ಈ ಫೋರ್ಟ್ ಬಗ್ಗೆ. ಸೊ ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿದೆ, ವಿಚ್ ಈಸ್ ಅರೌಂಡ್ 80 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಬನ್ನಿ, ಆಗಿದ್ದರೆ ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ. Finally entered Hoskote Toll Road. ಚೇಂಜ್ ಆಯ್ತಾ ನಿಮ್ಮ ಹತ್ರ? ಚೇಂಜ್ ಇದ್ರೆ ಕೊಡ್ತೀನಿ. ಇಲ್ಲ ತೊಗೊಳ್ಳಿ, ಪರವಾಗಿಲ್ಲ. 3 ಜನ. ಸೊ ಗೈಸ್, ಅಂತೂ ಗುಡಿಬಂಡೆ ಫೋರ್ಟ್ನ ರೀಚ್ ಆಗಿದ್ದೀನಿ. ಇವಾಗ ಎಂಟ್ರೆನ್ಸಲ್ಲಿದ್ದೀನಿ. ಇವಾಗ ನೀವು ನೋಡ್ಬೋದು, ಸ್ಟೆಪ್ಸ್ ಕಾಣ್ತಾ ಇದೆ ಅಲ್ವಾ? ಸೊ ಇಲ್ಲಿಂದಾನೇ ಗುಡಿಬಂಡೆ ಫೋರ್ಟ್ಗೆ ಹೋಗೋದು. ಸೊ ಬನ್ನಿ, ಹೋಗೋಣ ಇವಾಗ. ಮತ್ತು ಇಲ್ಲಿ ಇನ್ನೊಂದು ರೂಲ್ಸ್ ಏನಂದರೆ, ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತು ಏನು ತೊಗೊಂಡೋಗಕ್ಕೆ ಬಿಡಲ್ಲ. ಇನ್ ಕೇಸ್ ನೀವು ತೊಗೊಂಡು ಹೋಗ್ಬೇಕಂದ್ರೂ ಎಷ್ಟು ತೊಗೊಂಡೋಗಿರ್ತಾರೆ ಅಷ್ಟೇ ವಾಪಸ್ ತರಬೇಕು, ಇಲ್ಲದಿದ್ದರೆ ಫೈನ್ ಹಾಕ್ತಾರೆ. ಸೊ ದ್ಯಾಟ್ಸ್ ದ ಒನ್ ವಾರ್ನಿಂಗ್ ದಟ್ ದೇ ಗಿವ್ ಯು. ಸೊ ಇವಾಗ ಆಲ್ಮೋಸ್ಟ್ ಹಾಫ್ ವೇ ರೀಚ್ ಆಗಿದ್ದೀನಿ. ಇನ್ನೂ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ತೋದಿದೆ ಇವಾಗ.
ಈ ಗುಡಿಬಂಡೆ ಫೋರ್ಟ್ ನರಸಿಂಹಸ್ವಾಮಿ ದೇವ್ರಿಗೆ ಫೇಮಸ್ಸು. ಇಲ್ಲಿ ನೀವು ನೋಡ್ಬೋದು ನರಸಿಂಹಸ್ವಾಮಿ ಸ್ಟ್ಯಾಚ್ಯೂ. ಸೊ ಈ ಗುಡಿಬಂಡೆ ಫೋರ್ಟ್ನ ಕೇವ್ ಟೆಂಪಲ್ ಕೂಡ ಅಂತಾರೆ. ಸೊ ಗೈಸ್, ಫೈನಲಿ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸ್ಟೆಪ್ಸ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಗ್ರಿಪ್ಪೇ ಸಿಗಲ್ಲ ಇಲ್ಲಿ ಕಾಲಿಗೆ. ಸೊ ರೇನಿ ಸೀಸನ್ ಟೈಮಲ್ಲೆಲ್ಲ ಬಂದರೆ ತುಂಬ ಕಷ್ಟ. ನೀವು ನೋಡ್ಬೋದು ಹೇಗಿದೆ ಅಂತ ಕೋಟೆ ಎಲ್ಲ.